ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ರೆಸಿಪಿ ಬಂದೆ ಆಲೂಗೆಡ್ಡೆ ಪಲ್ಯ. ಯಾವ ಹೋಟೆಲ್ಗೆ ಹೋದರೂ ದೋಸೆಗೆ ಫಸ್ಟ್ ಕಾಂಬಿನೇಷನ್ ಆಲೂಗೆಡ್ಡೆನೇ ಇರುತ್ತೆ. ನಾವು ಅದಕ್ಕೆ ಸಿಂಪಲಾಗಿ ಆಲೂಗೆಡ್ಡೆ ಪಲ್ಯ ಮಾಡೋದು ತೋರಿಸ್ತಿದ್ದೀವಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಯಾವುದೇ ನ್ಯೂ ವೀಡಿಯೋಸ್ ಬಂದ್ರೂ ಮಿಸ್ ಆಗಲ್ಲ. ಅದಕ್ಕೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ದೋಸೆ ಕಾಂಬಿನೇಷನ್ ಸೂಪರಾಗಿದೆ. ಒಂದು ಆಲೂಗೆಡ್ಡೆ ತೊಗೊಳ್ಳಿ. 4 ಆಲೂಗೆಡ್ಡೆ ತೊಗೊಂಡು ಈ ಥರ ತೊಳೆದು ಇಟ್ಕೊಳ್ಳಿ. ಇದಕ್ಕೆ ಏನೇನು ಸೇರಿಸ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ತೊಗೊಳ್ಳಿ ಒಂದು. ಅದಕ್ಕೆ ತುರಿದಿರೋ ಕಾಯಿ ಮತ್ತು ಕಡಲೆಬೇಳೆ ತೊಗೊಳ್ಳಿ. ಈಗ ಆಲೂಗೆಡ್ಡೆನ ಒಂದು 3 ವಿಷಲ್ಲು ನೀರಲ್ಲಿಟ್ಟು ಕೂಗಿಸ್ಕೊಳ್ಳಿ. ಈ ಥರ ಅದು ಸಿಪ್ಪೆ ತೆಗ್ದು ಈ ಥರ ಇಟ್ಕೊಳ್ಳಿ. ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡು ಇದರ ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಮೆತ್ತಗೆ ಆಗೋ ಥರ ಮ್ಯಾಶ್ ಮಾಡಿ ಅದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಆಗಾಗೆ ಸಿಗಬೇಕಂದ್ರೆ ಸ್ವಲ್ಪ ಪುಡಿ ಥರನೇ ಇಟ್ಕೊಳ್ಳಿ. ನಮಗೆ ಫುಲ್ ಸಾಫ್ಟ್ ಮಾಡಿಬಿಟ್ಟಿದ್ದೀವಿ, ಕೈಯಲ್ಲೆಲ್ಲ ಪುಡಿ ಮಾಡ್ಕೊಂಡಿದ್ದೀವಿ. ಈ ಥರ ಮಾಡಾದ್ಮೇಲೆ ಏನು ಮಾಡೋದು ನೋಡಿ. ನೆಕ್ಸ್ಟು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ, ಕಡಲೆಬೇಳೆ ಹಾಕ್ಕೊಳ್ಳಿ. ಘರ್ಮ ಬರೋವರೆಗೂ ಉರಿರಿ. ಈ ಥರ ಕಲರ್ ಬರೋವರೆಗೂ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಉರಿರಿ, ಬ್ರೌನ್ ಕಲರ್ ಬರೋವರೆಗೂ. ಸಣ್ಣ ಆಗುತ್ತೆ. ಸೊ ಅಲ್ಲಿವರೆಗೂ ಹುರಿದಾದ್ಮೇಲೆ ಈ ಥರ ಹುರ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು, ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾವು ಒಂದು 5 ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಅರಿಶಿನ ಸೇರಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಿದೆ. ನೆಕ್ಸ್ಟ್ ಅದಕ್ಕೆ ಕಾಯಿ ತುರಿ ರುಚಿ ಕೊಡುತ್ತೆ. ಕಾಯಿ ತುರಿನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಈ ಥರ ಮಿಕ್ಸ್ ಕೊಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ಅದಕ್ಕೆ ಆಲೂಗೆಡ್ಡೆಗೆ ಹಾಕಿದ್ವಿ ಬಟ್ ಇಲ್ಲಿಗೆ ಹಾಕಿರಲಿಲ್ಲ. ಇಲ್ಲಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ನಾವು ಮುಂಚೆ ಮ್ಯಾಶ್ ಮಾಡಿರೋ ಪೊಟ್ಯಾಟೋಸ್ ಇತ್ತಲ್ಲ, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, 4 ಪೊಟ್ಯಾಟೋಗೆ ಆಲೂಗೆಡ್ಡೆಗೆ ಎಷ್ಟಾಯಿತು ನೋಡಿ. ಚೆನ್ನಾಗಿ ಮಿಕ್ಸ್ ಕೊಡಿ, ನೀಟಾಗಿ ಕೊಡಿ. ಒಂದು ಕಡೆಯಿಂದ ಎಲ್ಲ ಹಿಡಿಬೇಕು ಮಸಾಲ. ಮಾಡ್ಕೊಳ್ಳಿ. ಆಲೂಗೆಡ್ಡೆ ಪಲ್ಯ ನೋಡಿ, ಸೂಪರ್. ಆಲೂಗೆಡ್ಡೆ ಪಲ್ಯ ರೆಡಿ. ನಾವು ವಿಡಿಯೋ ಮಾಡಿದಷ್ಟು ಟೈಮ್ ಕೂಡ ತೊಗೊಂಡಿಲ್ಲ. ಇದು ತುಂಬ ಬೇಗ ಆಯಿತು. ಗಾರ್ನಿಷಿಂಗಿಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಆಲೂಗೆಡ್ಡೆ ಪಲ್ಯ ರೆಡಿ ಆಗಿದೆ ನೋಡಿ. ಇದಕ್ಕೆ ಪಟ್ ಅಂತ 2 ದೋಸೆನೂ ಹಾಕಿ ತೋರಿಸ್ಬಿಡ್ತೀನಿ. ಫುಲ್ ರೆಡಿ ಇದೆ ನೋಡಿ. ದೋಸೆನೂ ಮಾಡ್ತಾಯಿದ್ದೆ, ಹಂಗೆ ದೋಸೆನೂ ತೋರಿಸ್ಬಿಡ್ತೀನಿ. ಫಟ್ ಅಂತ 1-2 ದೋಸೆ ಮಾಡಿಬಿಟ್ಟೆ. ಅದಕ್ಕೆ ಚಟ್ನಿ ಮಾಡಿದ್ವಿ. ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ನೋಡಿ. ಹಂಗೆ 2 ದೋಸೆ ಫಾಸ್ಟಾಗಿ ಮಾಡಿಬಿಟ್ಟೆ. ಟೇಸ್ಟ್ ಮಾತ್ರ ಬೊಂಬಾಟಾಗಿತ್ತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.